ಅಲ್ಲಮನ ಅನುಭವದ ಅಂಗಳಕ್ಕೆ ಮತ್ತೊಮ್ಮೆ ಸ್ವಾಗತ. ಶರಣಾರ್ಥಿ. ಆಲ್ಬರ್ಟ್ ಐನ್ಸ್ಟೈನ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಬಗ್ಗೆ ಸುದೀರ್ಘವಾದ ಅನುಭವಗಳನ್ನು ಹಂಚಿಕೊಂಡು ಒಂದು ಸಿದ್ಧಾಂತವನ್ನೇ ರೂಪಿಸಿದ್ದಾನೆ. ಹಾಗೆ ಜಗತ್ತಿನ ಎಲ್ಲ ವಿಷಯಗಳು ಸಂಗತಿಗಳು ನಡೆಯೋದೇ ಮ್ಯಾಟರ್ ಆ್ಯಂಡ್ ಎನರ್ಜಿಯಿಂದ. ಪ್ರತಿಯೊಂದು ವಸ್ತುವಿಗೆ ಶಕ್ತಿ ಇದೆ, ಅದಕ್ಕೆ ಬೆಲೆ ಇದೆ ಅಂದರೆ ಅದರ ಒಳಗಿರುವಂಥ ಎನರ್ಜಿನೇ ಕಾರಣ. ಇಫ್ ದೇರ್ ಇಸ್ ನೋ ಎನರ್ಜಿ, ದ ಮ್ಯಾಟರ್ ಲೂಸಸ್ ಇಟ್ಸ್ ವ್ಯಾಲ್ಯೂ. ಎಟ್ ದ ಸೇಮ್ ಟೈಮ್ ಮ್ಯಾಟರ್ ರಿಕ್ವೈರ್ಸ್ ಎನರ್ಜಿ ಟು ಪ್ರೂವ್ ಇಟ್ಸ್ ಐಡೆಂಟಿಟಿ. ಹಾಗೆ ಮನುಷ್ಯ ಜಡ ಅಂತ ಅನಿಸಿದ್ರು ಅದರೊಳಗಿರುವಂಥ ಆತ್ಮದ ಹುಡುಕಾಟವನ್ನು ಅಲ್ಲಮ, ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಬೇರೆ ಬೇರೆ ಸ್ವರೂಪದಲ್ಲಿ ಕಾಣ್ತಾರೆ. ಬಸವಣ್ಣನಿಗೆ ಕೂಡಲ ಸಂಗಮ ಎನರ್ಜಿಯ ಸ್ವರೂಪವಾದರೆ ಅಕ್ಕನಿಗೆ ಚನ್ನಮಲ್ಲಿಕಾರ್ಜುನ ಎನರ್ಜಿಯ ಸ್ವರೂಪವಾಗಿ ಕಾಡ್ತಾನೆ. ಅಲ್ಲಮನ ಗುಹೇಶ್ವರ ವ್ಯಕ್ತಿ ತನ್ನಲ್ಲಿರುವಂಥ ಎನರ್ಜಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೇಳಿದ್ದೇ ನೆಲದ ಮರೆಯ ನಿಧಾನ, ಮುಗಿಲ ಮರೆಯಲ್ಲಿ ಅಡಗಿರುವ ಮಿಂಚು ಅನ್ನುವ ವಚನಗಳ ಆಧಾರದಿಂದ. ಹಾಗೆ ಎಲ್ಲ ಕಡೆ ಅದನ್ನೇ ಇಂಗ್ಲೀಷ್ನಲ್ಲಿ ಫಿಸಿಕ್ಸ್ ಆ್ಯಂಡ್ ಮೆಟಾಫಿಸಿಕ್ಸ್. ಫಿಸಿಕ್ಸ್ ಈಸ್ ಎ ಮ್ಯಾಟರ್, ಮೆಟಾಫಿಸಿಕ್ಸ್ ಈಸ್ ಎ ಎನರ್ಜಿ. ಬಟ್ ಯು ಕೆನಾಟ್ ಸಿ ದ ಎಕ್ಸ್ಪೀರಿಯನ್ಸ್ ಆಫ್ ಮೆಟಾಫಿಸಿಕ್ಸ್ ಬೈ ಔಟರ್ ವರ್ಲ್ಡ್. ಬಾಹ್ಯದಲ್ಲಿ ನಿಮಗೆ ಮೆಟಾಫಿಸಿಕ್ಸ್ ಕಾಣಂಗಿಲ್ಲ, ಫಿಸಿಕ್ಸ್ ಕಾಣುತ್ತೆ. ಬೆಳಕು, ಬಯಲು, ಗುಡ್ಡ, ಆಕಾಶ, ನಾವೆಲ್ಲವನ್ನ ಪಂಚಮಹಾಭೂತಗಳ ಬಗ್ಗೆ ವಿಜ್ಞಾನಿಗಳು ಮಾತಾಡಿದರೆ ಒಳಗೆ ಅಡಗಿರುವಂಥ ಮ್ಯಾಟರ್ ಆ್ಯಂಡ್ ಎನರ್ಜಿ ಬಗ್ಗೆ ಅನುಭಾವಿಗಳು ಮಾತಾಡ್ತಾರೆ. ವಿಜ್ಞಾನಿಗಳು ಆಧಾರವನ್ನು ಕೇಳಿದರೆ ಅನುಭಾವಿಗಳು ಅನುಭವವನ್ನು ಪರಿಗಣಿಸ್ತಾರೆ. ಪ್ರತಿಯೊಂದು ನಮ್ಮ ಭಾವನೆಗಳನ್ನು ನಾವು ಹೇಳೋದಕ್ಕಿಂತಲೂ ಅನುಭವಿಸ್ತೀವಿ. ಅನುಭವದ ಆಧಾರದ ಮೇಲೆ ನಮ್ಮ ಆಧ್ಯಾತ್ಮದ ಪಯಣ ಆರಂಭ ಆಗ್ತದೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ನೋಡುವ ವಚನಗಳು, ಧ್ಯಾನದ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡು ಓದುವ ವಚನಗಳು, ವಿಪಶನದಂಥ ಮಹತ್ತರ ಅನುಭವವನ್ನು ಪಡೆದ ಮೇಲೆ ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು, ಇಷ್ಟಲಿಂಗದ ಆರಾಧನೆಯನ್ನು ರೂಢಿ ಮಾಡ್ಕೊಂಡ್ಮೇಲೆ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋದು, ಲಿಂಗಾಂಗ ಸಾಮರಸ್ಯದ ಅನುಭೂತಿ, ಅನುಭವಕ್ಕೆ ಆಧುನಿಕ ಕಾಲದಲ್ಲಿ ಓಶೋ ಫ್ರಮ್ ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅನ್ನುವಂಥ ಒಂದು ವಿಲಕ್ಷಣವಾದ ಟೈಟಲನ್ನು ಕೊಟ್ಟು ಹೇಳಿದ್ದಿದೆಯಲ್ಲ, ಅನೇಕ ಮಡಿವಂತರಿಗೆ ಮುಜುಗರವನ್ನು ಉಂಟು ಮಾಡ್ತು. ಯಾಕೆ ಹಾಗೆ ಹೇಳ್ತಾನೆ ಓಶೋ ಅಂದರೆ, ಓಶೋ ಹೇಳುವ ಉದ್ದೇಶ ಏನು ಅಂದರೆ, ನಿನ್ನ ತನ್ಮಯತೆಯನ್ನು, ನಿನ್ನ ಅನುಭವವನ್ನು ನೀನು ಸೆಕ್ಸ್ನಲ್ಲಿ ಕಂಡ್ರೆ ಸಾಲದು, ನಿನ್ನ ಪಯಣ ಸೆಕ್ಸ್ನಿಂದ ಸೂಪರ್ ಕಾನ್ಷಿಯಸ್ನೆಸ್ ಕಡೆ ಹೋಗಬೇಕು. ಆ ಮ್ಯಾಟರಿಂದ ಸೆಕ್ಸ್ ಈಸ್ ಎ ಮ್ಯಾಟರ್, ಸೂಪರ್ ಕಾನ್ಷಿಯಸ್ನೆಸ್ ಈಸ್ ಎನರ್ಜಿ. ಹಾಗೆ ಮ್ಯಾಟರ್ ಆ್ಯಂಡ್ ಎನರ್ಜಿಯನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಅಲ್ಲಮನ ಎಲ್ಲ ವಚನಗಳಲ್ಲಿ ನಾವು ಕಾಣ್ತೇವೆ, ಕೇಳ್ತೇವೆ. ಯಾಕೆ ಅದು ಸಾಧ್ಯ ಆಗ್ತದೆ ಅಷ್ಟು ಸ್ಪಷ್ಟವಾಗಿ ಅಂದರೆ, ಬೇರೆ ಯಾರೂ ಹೇಳದಷ್ಟು ನಿಖರವಾಗಿ, ನಿಷ್ಠುರವಾಗಿ, ನೇರವಾಗಿ ತನ್ನ ಅನುಭವಗಳನ್ನು ದಾಖಲಿಸಿದ ವಚನಕಾರರಲ್ಲಿ, ಅನುಭಾವಿಗಳಲ್ಲಿ, ಅನೇಕ ಸಂತರಲ್ಲಿ ಪ್ರಮುಖ ಸಾಲಿನಲ್ಲಿ ಅಲ್ಲಮಪ್ರಭು ನಿಲ್ಲಲಿಕ್ಕೆ ಕಾರಣ ಅದನ್ನು ಅಷ್ಟು ರಮ್ಯವಾಗಿ, ಅದ್ಭುತವಾಗಿ ಹೇಳುವ ವಿಧಾನ, ಅದಕ್ಕೆ ಬಳಸುವ ಪದಗಳು, ವಚನಕಾರರು ಕೊಡುವ ಪದಗಳ ವಿನ್ಯಾಸ ಇದೆಯಲ್ಲ, ಅದು ನಿಜವಾಗ್ಲೂ ನಮಗೆ ರೋಮಾಂಚನವನ್ನು ಉಂಟು ಮಾಡ್ತದೆ. ಆ ರೋಮಾಂಚನವೇ ಮ್ಯಾಟರ್ ಅನಿಸಿರುವ ಈ ಜಡದೇಹಕ್ಕೆ ಕೊಡುವ ಆತ್ಮಾನುಭೂತಿ ಮತ್ತು ಎನರ್ಜಿ. ವಚನವನ್ನು ಸಂಕಷ್ಟದಲ್ಲಿ, ವಚನಗಳನ್ನು ದುಃಖದಲ್ಲಿ, ವಚನಗಳನ್ನು ಖುಷಿಯಲ್ಲಿ ಓದಿದಾಗ ಆಗುವ ಪುಳಕವೇ ಧ್ಯಾನದೆಡೆಗೆ, ಅಂತರಂಗದ ಪಯಣದೆಡೆಗೆ ಸಾಗುವ ಮೊದಲ ಹೆಜ್ಜೆ ಅಂತ ಭಾವಿಸ್ತೇನೆ. ಶರಣಾರ್ಥಿ.